ಹಲೋ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗಳು ರಾಧಾ ಗೌರಿ. ನಂಬರ್ 1 ನ್ಯೂಸ್ ಚಾನೆಲ್ದಿಂದ 2024 ಲೋಕಸಭಾ ಚುನಾವಣೆ ಸಮೀಕ್ಷೆ ಮಾಡಲು ಸಂಕೇಶ್ವರ ಎಂಬ ಪಟ್ಟಣಕ್ಕೆ ಬಂದಿದ್ದೇನೆ. ಇಲ್ಲಿ ಜನರ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನ ಕೇಳೋಣ ಬನ್ನಿ. ಬಿಜೆಪಿ ಬಿಜೆಪಿ ಪಕ್ಷ ನಮ್ಮ ಸಿದ್ದರಾಮಯ್ಯದು ಬ್ಯಾಡ್ರಿ, ರಾಮಾಚಾರ್ಯ ಓನ್ಲಿ ಬಿಜೆಪಿ. ಕಾಂಗ್ರೆಸ್ ಯಾಕೆ ಬೇಡ ಅಂದ್ರೆ ಕಾಂಗ್ರೆಸ್ ಬ್ಯಾಕೆ ಬೇಡ ಅಂದ್ರೆ ಬಸ್ನ ಆಗಿತ್ತು ಅಂದ್ರಮ್ಮ. ಯಾಕಂದ್ರ ಮಂದಿ ಮಕ್ಕಳು ಎಲ್ಲಾ ಹತ್ರ ನಾವ್ ದಿವಸ ಎಲ್ಲಾ ಹತ್ತೀವಿ ನಾವು. ಅಂದ್ರೆ ಹೆಣ್ಣು ಮಕ್ಳಿಗೆ ಅಷ್ಟು ಫ್ರೀ ಮಾಡ್ಯಾರ. ಹೆಣ್ಣು ಮಕ್ಳಂತರು ಗಂಡ ಮಕ್ಳು ನಮ್ಗೇನೈತ್ರಿ, ನಾವು ಬ್ಯಾಡ್ರಿ ಪ್ರೇಮ. ನಾವು ನಮ್ಗ್ ನಿಗತೈತಲ್ರಿ, ಜೀವಕ್ ತಂಪು ತೊಳಕ್ ಬಲ ಐತ್ರಿ ನಮಗ. ಹೆಣ್ಣು ಮಕ್ಳು ಬೇಡ, ಗಂಡ ಮಕ್ಳು ಫ್ರೀ ಇದ್ರ ಸಿದ್ದರಾಮ ತಾಕತ್. ಕಾಂಗ್ರೆಸ್ ಗಿದ್ರ ಗಣಸ್ ಮಕ್ಳು ಮಾಡ್ಬೇಕಂತ ಹೇಳ್ರಿ. ಇದು ನಮ್ ತಾಕತ್ತು, ಇದು ರಾಮಾಚಾರ್ಯ ನಿಯತ್ತು, ಸಂಕೇಶ್ವರ ಪವರು. ನಾವು ಬಿಜೆಪಿ ಹಾಕೋದು. ಬಿಜೆಪಿ ಯಾಕೆ? ಬಿಜೆಪಿ ನಮ್ಗೆ ಅನ್ನತನ ಹಾಕಾರಲ್ಲ ಪಾಪ ಅವ್ರ. ಬಿಜೆಪಿ ಅಂತ ಅಡೆ ಗಂಟು ಕೊಡಾರ್ರಿ. ಬಿಜೆಪಿ ಹಾಕ್ತೀರಾ ಓಟು? ಹಾ ಬಿಜೆಪಿ ಮಾಡ. ಹಾ ಬೇಡ ತಗೋರಿ. ಯಾಕೆ ನಮ್ಗೆ ಹೆಲ್ಪ್ ಮಾಡ್ಯಾರ ಅವ್ರ, ನಾವ್ ಅವ್ರಿಗೆ ಹಾಕ್ತೇವೆ. ಓಟ್ ಬಿಜೆಪಿನ ಅಥವಾ ಕಾಂಗ್ರೆಸ್? ಬಿಜೆಪಿ. ಬಿಜೆಪಿ ಯಾಕೆ? ಬಿಜೆಪಿಗೆ ಹಾಕೋ. ಅದೇ ಬಿಜೆಪಿ ಯಾಕೆ ಅಂದೆ? ಯಾಕೆ ಏನ್ ಹೆಲ್ಪ್ ಮಾಡಿದ್ದಾರೆ? ಏನು ಹೆಲ್ಪ್ ಅಂದ್ರೆ ನಿಮ್ಗೆ ಮತ್ತೆ ಕಾಂಗ್ರೆಸ್ ಹೆಲ್ಪ್ ಮಾಡಿದೆಲ್ಲ, ಫ್ರೀ ಬಸ್ ಮಾಡಿದೆ, 2000 ರೂಪಾಯಿ ಕೊಡ್ತಾರೆ. ಮತ್ತೆ ಬಿಜೆಪಿಗೆ ಯಾಕೆ ಓಟ್ ಹಾಕ್ತೀರಾ? ಬಿಜೆಪಿಗೆ ಹಾಕೋದು. ಯಾವ್ರು? ಓಕೆ. 2024 ಲೋಕಸಭಾ ಚುನಾವಣೆಗೆ ನಿಮ್ಮ ಮತ ಪ್ರಿಯಾಂಕಾ ಜಾರಕಿಹೊಳಿ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ? ಸ್ಟೇಟ್ ಅಲ್ಲಿ ಚಲೋ ಹೆಲ್ಪ್ ಮಾಡ್ಯಾರ. 2024 ಲೋಕಸಭಾ ಚುನಾವಣೆ ಮಾಡುತ್ತೆ, ಸಮೀಕ್ಷೆ ಮಾಡುತ್ತೆ. ನಿಮ್ಮ ಮತ ಕಾಂಗ್ರೆಸ್ ಅಥವಾ ಬಿಜೆಪಿ? ನಮ್ ಬಿಜೆಪಿ ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ? ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಏನೇನ್ ಮಾಡಿದ್ದಾರೆ? ಅವ್ರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮೋದಿ ಬಂದ್ರೆ ನಮಗೆ ದೇಶ ಉದ್ಧಾರ ಆಗ್ತೈತ್ರಿ ಮೇಡಮ್. ಹಾ ರೀ, ಅವ್ರೆಲ್ಲ ಒಳ್ಳೆ ಕೆಲಸ, ರೋಡು ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮಾಡಿದಾರಲ್ಲ? ಏನ್ ಮಾಡಂಗಿಲ್ಲ ಸರ್. ಮಾಡಿದಾರಲ್ಲ ಅವರು ಕೂಡ. ಏನ್ ಮಾಡಿದ್ದಾರೆ? ಎಲ್ಲ ಬಸ್ ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಗಂಡ ಮಕ್ಳಿಗೆ ಏನ್ ಮಾಡಿಲ್ಲ. ಹಂಗಂತೀರಾ? ನಮ್ ಬಿಜೆಪಿಗೆ ಓಟ್ ಹಾಕ್ತೇವೆ, ನರೇಂದ್ರ ಮೋದಿ ನೋಡ ಓಟ್ ಹಾಕ್ತೇವೆ. ಅವರೇ ನಮ್ 3ನೇ ಸ್ಥಳ ಬರ್ರಿ, ಅವ್ರು ಪ್ರಧಾನಮಂತ್ರಿ ಆಗ್ಬೇಕು. ಸರ್ ನಿಮ್ದು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಯಾಕೆ? ಅವ್ರು ದೇಶದೆಲ್ಲ ಕೆಲಸ ಮಾಡಿದಾರ್ರಿ, ಇವ್ರು ಅಭಿವೃದ್ಧಿ. ಮಾಡತಾರ. ಮತ್ ಯಾರ್ರಿ ಇವ್ರು 60 ವರ್ಷ ಆತ್ ಮಾಡಿದಾರಲ್ಲ. ಇವ್ರು ಮಸ್ತ ಮಾಡಿ ದೇಶ ಎಲ್ಲ ತೆಳಗ್ ತಂದಾರಲ್ಲ ಅವ್ರ. ಇವ್ರಲ್ಲಿ ಮುಂದೆ ಏನ್ ಮಾಡಿದಾರ ಅವ್ರು? ಇವಾಗ ನಿಮ್ಮ ಓಟು ಬಿಜೆಪಿಗೆ ಅಂತ? ಹಾ, ನಮ್ಮ ಓಟ್ ಬಿಜೆಪಿ. ಅಜ್ಜಿ, ನೀವು ಕಾಂಗ್ರೆಸ್ ಓಟ್ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ? ಪ್ರಿಯಾಂಕಾ ಜಾರಕಿಹೊಳಿಗೆ ಹಾಕ್ತೀರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆನಾ? ಯಾರ್ಯಾರ ನೋಡೋಣ ಅಂತ ಈಗ ಬಂತಲ್ಲ ಅಜ್ಜಿ, ಬರ್ಲ. ಯಾರಿಗೆ ಹಾಕ್ತೀರಾ ಹೇಳಿ? ಯಾರಿಗೆ ಹಾಕೋದ? ಅದು ಈಗ ಯಾಕೆ ಹೇಳೋದ? ಈಗ ಯಾಕೆ ಹೇಳೋದ? ಓಕೆ, ನಮಸ್ಕಾರ ಅಜ್ಜ. ನಿಮ್ದು ಪ್ರಿಯಾಂಕಾ ಜಾರಕಿಹೊಳಿಗೆ ಓಟ್ ಹಾಕ್ತೀರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಓಟ್ ಹಾಕ್ತೀರಾ? ಜಾರಕಿಹೊಳಿ ಸಾಹೇಬ್ರಿ. ಯಾಕೆ? ಯಾಕೆ? ನೀವ್ ಯಾರಿಗೆ ಯಾಕಂತೀರಿ ಅವ್ರಿಗೆ? ನಿಮ್ದು ಹೇಳಿ ಅಜ್ಜ. ಅಜ್ಜಿ ಏನ್ ಹೇಳಲ್ವಾ ಮನ್ಯಾಗ? ನೀವು ಅಜ್ಜಿಗೆ ಏನ್ ಹೇಳಲ್ವಾ ಇದಕ್ಕೆ ಹಾಕ್ತೀನಂತ? ನಾವ್ ಇನ್ನೂ ಏನಾದ್ರು ಸುದ್ದಿ ಇಲ್ಲ. ಹೌದಾ? ಓಕೆ ಅಜ್ಜ, ನಮಸ್ಕಾರ. ಯಾವ್ರು? ಓಕೆರಿನಾ? ನಿಮ್ದು ಪ್ರಿಯಾಂಕಾ ಜಾರಕಿಹೊಳಿಗೆ ಓಟ್ ಹಾಕ್ತೀರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆಗ? ಮುಂದೆ ಜಾರಕಿಹೊಳಿ ಲಕ್ಷ್ಮಿ. ಯಾರು ಕೆಲಸ ಮಾಡ್ತಾರ ಅವ್ರು ಚಲೋ. ಯಾರು ಕೆಲಸ ಮಾಡಿದ್ದಾರೆ ಇವಾಗ? ಜಾರಕಿಹೊಳಿ ಲಕ್ಷ್ಮಿ. ಹೌದಾ? ಏನ್ ಕೆಲಸ ಮಾಡಿದ್ದಾರೆ? ಲಕ್ಷ್ಮಿ ಮಾಡ್ಯಾರ, ಎಲ್ಲ ಸುಧಾರ. ಅಂದ್ರೆ ಗ್ಯಾರಂಟಿ ಮಾಡಿದಾರೆ ಅಂತ ಅವ್ರಿಗೆ ಓಟ್ ಹಾಕತ್ತೀರಾ ಅನ್ನಂಗಾಯ್ತು. ನಮಸ್ಕಾರ ಮೇಡಮ್. ಯಾವ್ದು ನಿಮ್ದು? ನಮ್ದು ಇಲ್ಲಿ ಸಮೀಪ ಬರ್ಗಪ್ಪ. ಹೌದಾ? ನಿಮ್ದು ಇವಾಗ ಓಟು ಅಣ್ಣಾ ಸಾಹೇಬ್ ಜೊಲ್ಲೆಗ ಅಥವಾ ಪ್ರಿಯಾಂಕಾ ಜಾರಕಿಹೊಳಿಗ? ಯಾರಿಗೆ ಏನ್ ಗೊತ್ತಾಗೋದ್ರಿ? ಜೋರ್ ಮಾತಾಡಿ. ಯಾವ್ದತ್ತೆ ಏನ್ ಗೊತ್ತಾಗೋದ್ರಿ? ಹಂಗೆ ನೀವ್ ಯಾವ್ದಕ್ ಹಾಕೊಂಡ್ ಬಂದಿದ್ದೀರಾ ಹೇಳಿ? ಏನ್ ಗೊತ್ತಾಗೋದ್ರಿ ಹೇಳ್ಬೇಕ್ರ? ಬಿಜೆಪಿನ ಅಥವಾ ಕಾಂಗ್ರೆಸ್? ಬಿಜೆಪಿ ರೀ. ಬಿಜೆಪಿ ಯಾಕೆ? ಕಾಂಗ್ರೆಸ್ ಅವ್ರು ನಿಮ್ಗೆಲ್ಲ ಫ್ರೀ ಮಾಡಿಲ್ವಾ? ಇವಾಗ ಬಸ್ ಫ್ರೀ ಐತಿ, ಓಡಾಡ್ತಿಲ್ವಾ ನೀವು ಬಸ್ನಾಗ? ಇವಾಗ ಆಧಾರ್ ಕಾರ್ಡ್ ತೋರಿಸಿತಾನೆ ಬರೋದು. ಹೇಳಿ ಮತ್ತೆ ಬಿಜೆಪಿಗೆ ಯಾಕೆ ಓಟ್ ಹಾಕ್ತೀರಾ? ಅದಕ್ಕೆ ಹೇಳದೇವ್ರಿ, ಯಾವ್ದು ಗೊತ್ತಾಗೋದ್ರಿ? ಕಾಂಗ್ರೆಸ್. ಥ್ಯಾಂಕ್ ಯು.
ಅಮ್ಮನ್ಗಿನ ಓಕೆ. ನೀವು ಇವಾಗ ಪ್ರಿಯಾಂಕಾ ಜಾರಕಿಹೊಳಿಗೆ ಓಟ್ ಹಾಕ್ತೀರಾ ಅಥವಾ ನಾವು ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್ ಯಾಕೆ? ನಿಮ್ಗೆ ಏನು ಸೌಲಭ್ಯನೇ ಮಾಡಿಲ್ಲಲ್ಲ, ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಅನ್ನೋದು ಮೇಡಮ್ ಸರ್ಕಾರ ಅನ್ನೋದೊಂದು ಮರ ಇದ್ದಂತೆ ಮೇಡಮ್. ಅವರು ತಾವು ತಿಂದು ನಮ್ಗಳು ಒಟ್ಟಿನಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರೆಲ್ಲ ಹಣ್ಣು ತಿಂದು ಪಿಜ್ಜಾನ ಮಾತ್ರ ನಮಗೆ ಎಸ್ತಾ ಇದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕೋದು ಯಾವತ್ತಿದ್ರು ಕಾಂಗ್ರೆಸ್. ಗಂಡಸರಿಗೆ ಏನು ಮಾಡಿಕೊಟ್ಟಿಲ್ಲ, ಅವ್ರು ಹೆಂಗಸರಿಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಿಜೆಪಿ ನಾವು ಬಿಜೆಪಿ ಹಾಕೋರ್ ಮತ್ತೆ ಗಂಡಸರಿಗೆ ಏನ್ರ ಆಗ್ಲಿರಲ್ಲ ಇದ್ರ ಮುಂದೆ. ಬರೀ ಹೆಂಗಸರ ಗಾಡಿಯಾಗ ಓಡಾಡವ್ರು ಎಲ್ಲ ಮಾಡವ್ರು. ಧರ್ಮಸ್ಥಳ ತಿರ್ಗಾಡ ಅವ್ರು. ನಾವೆಲ್ಲಿ ತಿರ್ಗಾಡ್ರಿ ಪೂರಾ ಮನಿ ಬಸ್ ಸ್ಟಾಂಡ್ ದಗದ. ಇದನ್ನ ಬಿಟ್ಟು ಅದನ್ನೇ ಏನೈತ್ರಿ ಬಿಜೆಪಿ ಹಾಕ್ತೀರಾ? ನಾವ್ ಹಾಕೋರ್ಲ ಹಾಕ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಯಾರು? ನಿರ್ಲಿ ನೆರ್ಲಿನಾ? ನಿಮ್ದು ಇವಾಗ ಓಟು ಪ್ರಿಯಾಂಕಾ ಜಾರಕಿಹೊಳಿಗ ಅಥವಾ ಪ್ರಿಯಾಂಕಾ ಜಾರಕಿಹೊಳಿ. ಪ್ರಿಯಾಂಕಾ ಜಾರಕಿಹೊಳಿ ಯಾಕಂದ್ರೆ ಅವ್ರ ಅಪ್ಪಾರ ಚಲೋ ಕೆಲಸ ಮಾಡ್ತಾರ. ಹೌದಾ? ಏನ್ ಕೆಲಸ ಮಾಡಿದಾರೆ? ಇಲ್ಲಿ ಈ ಕಡೆ ಅಂಕೋಲ ಕ್ಷೇತ್ರದಾಗ ಬಾ ಕೆಲಸ ಮಾಡ್ಯಾರಿ. ಈ ಕಡೆ ಜೊಲ್ಲೆ ಸಾಹೇಬ್ರ ಏನ್ ಮಾಡಿಲ್ರಿ. ನೀವು ಕಾಂಗ್ರೆಸ್ ಇವಾಗ ಲೋಕಸಭಾ ಚುನಾವಣೆ ನಡೆಯಕತ್ತದಲ್ಲ, ಅದು ನಿಮ್ದು ಪ್ರಿಯಾಂಕಾ ಜಾರಕಿಹೊಳಿಗೆ ಓಟ್ ಹಾಕ್ತೀರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಹಾಕ್ತೀರಾ? ಯಾಕೆ ಜಾರಕಿಹೊಳಿಗೆ ಹಾಕ್ತೀರಾ ಅಮ್ಮ? ಕಾಂಗ್ರೆಸ್ ಜೋರ್ ಮಾತಾಡಿ. ಕಾಂಗ್ರೆಸ್ ಅದೇ ಯಾಕೆ? ಆಗ್ತಿರ್ತಿ ಗ್ಯಾರಂಟಿ ಮಾಡಿದಾರಂತ ಹಾಕತ್ತೀರಾ ಹೆಂಗೆ? ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು. ಓಕೆ, ನೀವು ಪ್ರಿಯಾಂಕಾ ಜಾರಕಿಹೊಳಿಗೆ ಓಟ್ ಹಾಕ್ತೀರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆನ? ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಪ್ರಿಯಾಂಕಾ ಜಾರಕಿಹೊಳಿಗೆ ಯಾಕೆ? ಅವರು ಕಾಂಗ್ರೆಸ್ ಸಿದ್ದರಾಮಯ್ಯ ನಮಗೆಲ್ಲಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ? ಇವಾಗೆಲ್ಲ ಲೇಡೀಸ್ಗೆ ಜಾಸ್ತಿ ಲೇಡೀಸ್ಗೆ ಕೊಟ್ಟಿದಾರ್ರಿ. ಆಯ್ತು, ಲೇಡೀಸ್ ಕೊಟ್ರೆ ನಮ್ಗೆ ಕೊಟ್ಟಂಗಾರಲ್ರಿ. ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಅಂತ ಆಯ್ತು. ಕಾಂಗ್ರೆಸ್ಗೆ ಓಟ್ ಹಾಕೋದು. ಬಿಜೆಪಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ MP ಆಗಿ 5 ವರ್ಷ ಆದ್ರು ನಮ್ಮ ಕಡೆ ಬಂದಿಲ್ರಿ. ನಾವು ಮೊದಲಟಿಗೆ ಏನು ಮಾಡಿಲ್ಲ, ಅಲ್ಲಿ ಏನೈತಿ ಕೇಳಿಲ್ರಿ. ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರು ಪ್ರಿಯಾಂಕಾ ಅವರ ಫಾದರು ಅಲ್ಲಿ ಬರ್ತಾರೋ ಹೋಗ್ತಾರೋ ಏನ ಅನುಕೂಲತೆ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಅದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಓಟ್ ಹಾಕೋದು. ಲೋಕಸಭಾ ಚುನಾವಣೆ ನಡೆಯಕತ್ತದಲ್ಲ, ಇವಾಗ ನಿಮ್ದು ಓಟು ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಯಾಕೆ? ಅವ್ರು ನಮ್ಗೆ ಅನುಕೂಲ ಮಾಡ್ತಾರ್ರಿ. ಯಾವಾಗ ಜಾತ್ರೆ ಇದ್ದಾಗ ಅವ್ರ ಅಪ್ಪ ಫಾದರ್ ಬಂದು ನಮ್ಮ ಏನು ಇದೈತಿ ಎಲ್ಲ ನೋಡ್ಕೊಂಡು ಹೋಗ್ತಾರ ನಮ್ಮ ಕಡೆ. ಇವ್ರು ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ಗೆ ತಕ್ಕ ಟಚ್ ಕೊಡುದಿಲ್ಲ. ಇಲ್ಲಿ ಬಂದ ಏನು ಬಂದ್ ಮಾಡಿಲ್ಲ ಅಂತ? ಇಲ್ಲ ಈ ಕಡೆ ಈ ಭಾಗದಾಗ ಬಂದು ಎಂದು ಟಚ್ ಕೊಡುದಿಲ್ಲ. ಇವ್ರು ಏನು ಜಾತ್ರೆ ಇರ್ಲಿ ಏನೂ ಇರ್ಲಿ, ನಮ್ಮ ಕಾರ್ಯಕ್ರಮ ಇದ್ರೆ ಬಂದು ಸತೀಶ್ ಜಾರಕಿಹೊಳಿ ಅವ್ರು ನಿಂತು ನಮಗೆ ಮಾತಾಡ್ಸಿಲ್ಲ ಹೋಗ್ತಾರೆ. अभी लोकसभा चुनाव चल रहा है, तो आपका वोट किसके लिए है? प्रियंका जारकिहोली के लिए है या फिर अन्ना साहब जोल्ले के लिए? जारकिहोली, प्रियंका जारकिहोली। क्यों? उनका कार्य अच्छे है, कार्य अच्छे है उनका। अन्ना साहब जोल्ले 5 साल से MP है, 5 साल से MP है। जितना उनके पास MP है 5 साल से, उन्होंने ऐसा कुछ काम किया है क्या? वो बताओ मेरे को। जारकिहोली का ऐसा गौर गरीब जनता बिनता सब मिल बांट के ये करते हैं, पर ऐसा MP रहने के बाद भी ऐसा कुछ दबाव नहीं किया उन्होंने, काम नहीं किया।
ಯಾವ್ರು ಸಂಕೇಶ್ವರ. ವ್ಯಾಪಾರ ಎಲ್ಲ ಹೆಂಗ್ ನಡಕತ್ತದ? ಚೆನ್ನಾಗ್ ನಡಕತ್ತದ. ಓಕೆ, ಇವಾಗ 2024 ಲೋಕಸಭಾ ಚುನಾವಣೆ ಬಂತಲ್ಲ, ಇವಾಗ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆ ಗೆಲ್ಬೋದಾ? ನಾನು ಮಾತಾಡೋದಿಲ್ಲ ಅದ್ರ ಬಗ್ಗೆ, ನಾವು ವ್ಯಾಪಾರ ಮಾಡ್ತಿದ್ವಿ. ಇಲ್ಲ, ಹೇಳಿ ನಿಮ್ಮ ಅನಿಸಿಕೆ ಹೇಳಿ. ಗೊತ್ತಾಗುದಿಲ್ಲ, ನಿಮ್ಮ ಅನಿಸಿಕೆ ಗೊತ್ತಾಗುದಿಲ್ಲ, ಬೇಡ. ನಾವು ವ್ಯಾಪಾರ ಮಾಡೋರಲ್ಲ, ನೀವು ಓಟ್ ಹಾಕಲ್ವಾ? ನಾವು ಮೋದಿ ಬಿಜೆಪಿ. ಓಕೆ ಓಕೆ, ಥ್ಯಾಂಕ್ ಯು. ಇವಾಗ 2024 ಲೋಕಸಭಾ ಚುನಾವಣೆ ನಡೆಕತ್ತದಲ್ಲ, ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆ? ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಅಷ್ಟು ನನಗೆ ಎಲೆಕ್ಷನ್ ಅದಿದೆಲ್ಲ ಅಂತ ಏನು ನಾಲೆಜ್ ಇಲ್ಲ. ಮೇ ಬಿ ವೋಟರ್ ಐಡಿ ಐತೆ ತಾನೆ? ನನ್ನ ಪ್ರಕಾರ ನೋಡಿದ್ರೆ ಪ್ರಿಯಾಂಕಾ ಜಾರಕಿಹೊಳಿ. ಯಾಕೆ ಪ್ರಿಯಾಂಕಾ ಜಾರಕಿಹೊಳಿ? ಮೇ ಬಿ ಯೂತ್ ಸ್ಟಾರು, ಯೂತ್ ಐಕನ್ನು, ಮೇ ಬಿ ಸಮ್ ಕೈಂಡ್ ಆಫ್ ಏನೋ ಒಂದು ಪವರ್ ಇದೆ, ಪ್ರೋಗ್ರೆಸ್ ಮಾಡಬಹುದು, ಅದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅಂತ. ಅಲ್ಲ, ನಿಮ್ದು ವೋಟರ್ ಐಡಿ ಇಲ್ವಾ? ಇದೆ, ಹೇಳಿ. ಅಲ್ಲ, ನಿಮ್ ಪ್ರಕಾರ ಯಾರು ಗೆಲ್ಬೋದು ಅಂತ? ನಮ್ಮ ಪ್ರಕಾರ ನಾವು ನೆಕ್ಸ್ಟ್ ಹೇಳೋಣ. ಅಲ್ಲ, ನೀವು ಹೇಳಿದ್ಮೇಲೆ ನಾನು ಹೇಳ್ತೀನಿ ಅಂತ. ನೀವು ಹೇಳಿ, ಫಸ್ಟ್ ಹೇಳಿ. ಅಣ್ಣಾಸಾಹೇಬ್ ಜೊಲ್ಲೆ. ಅಣ್ಣಾಸಾಹೇಬ್ ಜೊಲ್ಲೆನಾ? ಯಾಕೆ ಸರ್? ಅಲ್ಲ, ಇವಾಗ ಮೋದಿ ಅವ್ರ ಅಲೆ ಇದೆಯಲ್ಲ, ಅದರಿಂದ ಗೆಲ್ಬೋದಂತ ಅಷ್ಟೇ. ಅಂದ್ರೆ ಇವಾಗ ಇಲ್ಲಿ ಎಷ್ಟು ದಿನದಿಂದ್ರೂ ಈ ಕಡೆ ಏನೋ ಆದ್ರೂ ಅವ್ರು ಬಂದಿಲ್ಲ ಅಂತ ಅನ್ನತ್ತಾರಲ್ಲ, ಜನಕ್ಕೆ ಇದ್ರೆ ನೀವು ನೋಡಿದ್ರೆ ಅಣ್ಣಾಸಾಹೇಬ್. ಈಗ ಎಲ್ಲರೂ ಒಪಿನಿಯನ್ಸ್ ಒಂದೇ ನಮ್ನಿ ಇರಕ್ಕಾಗಲ್ಲಲ್ವಾ, ಅದಕ್ಕೆ ಅವ್ರದ್ದು ಒಪಿನಿಯನ್ಸ್ ಆಗಿರುತ್ತೆ. ಈಗ ನಮ್ಮ ಕಡೆ ಬಂದ್ರೆ ಅವ್ರು ಕೊರೋನಾ ಟೈಮಲ್ಲಿ ಹಾಸ್ಪಿಟಲ್ಸ್ ತೆಗೆದಿದ್ರು. ಕೊರೋನಾ ಟೈಮಲ್ಲಿ ಕೆಲವೊಂದು ಇಷ್ಟು ಅವ್ರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಇವರಿಗೆ ಕೊರೋನಾ ಪೇಷಂಟ್ಸ್ನೆಲ್ಲ ಅವರು CBSE ಸ್ಕೂಲಲ್ಲಿ ಇಟ್ಟು ಅವ್ರು ಆರೈಕೆ ಮಾಡಿದ್ದಾರೆ. ಸೊ ಅದನ್ನ ನೋಡಿದ್ರೆ ಅವ್ರಿಗೆ ನಾವು ಓಟ್ ಹಾಕ್ಬೇಕಂತ ಅನ್ಸುತ್ತೆ. ಈಗ 2024 ಲೋಕಸಭಾ ಚುನಾವಣೆ ಬಂತು ತಾನೆ, ನಿಮ್ಮ ಮತ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆನಾ? ಜಾರಕಿಹೊಳಿ. ಜಾರಕಿಹೊಳಿ ಯಾಕೆ ಸಹಜ? ಏನೋ ಒಂದು ಹೊಸ ಸೀಟ್ ಕೊಡ್ಬೇಕಂತ ಈ ಸಲ ನೋಡ್ಬೇಕಂತ. ಈ ಸಲ ನೋಡ್ಬೇಕು ಅಂದ್ರೆ ನೀವು ಓಟು ಪ್ರಿಯಾಂಕಾ ಜಾರಕಿಹೊಳಿ. ಅಜ್ಜಿ ನಮಸ್ಕಾರ. ಈಗ 2024 ಲೋಕಸಭಾ ಚುನಾವಣೆ ಬಂತಲ್ಲ, ನಿಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆ ಗೆಲ್ಬೋದಾ? ಅಜ್ಜಿ ಹೇಳಿ, ಬಿಜೆಪಿನ ಅಥವಾ ಕಾಂಗ್ರೆಸ್? ಹೇಳಿ ಅಜ್ಜಿ, ಬಿಜೆಪಿ ಅಥವಾ ಕಾಂಗ್ರೆಸ್? ನಿಮ್ಮ ಮೊಮ್ಮಗಳಿಗೆ ಹೇಳಲ್ವಾ ನೀವು? ಹಾಗಿದ್ರೆ ಹೇಳಿ ಮತ್ತೆ. ಕಾಂಗ್ರೆಸ್ಗೆ ಹಾಕ್ತೀರಾ? ಯಾಕೆ? ಕಾಂಗ್ರೆಸ್ಗೆ ಏನು ರೊಕ್ಕ ಕೊಡ್ತಾರಾ? ರೊಕ್ಕ ಕೊಡ್ತಾರಂತ ಓಟ್ ಹಾಕತ್ತೀರಾ? ಓಕೆ ಅಜ್ಜಿ, ಥ್ಯಾಂಕ್ ಯು. ಅಜ್ಜಿ, ಇವಾಗ 2024 ಲೋಕಸಭಾ ಚುನಾವಣೆ ನಡೆಕತ್ತಲ್ಲ, ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆ ಗೆಲ್ಬೋದಾ? ಜಾರಕಿಹೊಳಿ ಸಾಕಾರ ಗೆದ್ದಾಕ್ಬೇಕಲ್ಲ. ಯಾಕಜ್ಜಿ? ಅವ ಗೆದ್ದಾಕ್ಬೇಕು, ಅವ ನಮ್ಮವದ, ನಾವು ನಾಯಕರ, ಅವ ನಾಯಕರ. ಓ, ನಾಯಕರು ಅಂತ ಹಾಕತ್ತೀರಾ? ಹೆಂಗೆ? ಅವ್ ನಮ್ಮ ಮನೆ ಏನ್ ಮಾಡ್ಕೋಬೇಕು ಮಾಡಿದೀರಾ? ಇಲ್ಲ ಆಗೋದಿಲ್ಲ, ಅದು ಅವ್ ನಮ್ಮ ಮಗ ಇದ್ದಂಗ ಅದಾನ. ಏನು 2,000 ರೂಪಾಯಿ ಅದು ಇದು ಗ್ಯಾರಂಟಿ ಮಾಡಿದಾರಂದ ಕಾಂಗ್ರೆಸ್ ನಮ್ಗೆ ತಿರ್ಗಾ 2,000 ರೂಪಾಯಿ ಬಿಡೋದಲ್ಲ, ಅದು ಬಿಡದ ಐಕ್ಯ 2024 ಲೋಕಸಭಾ ಚುನಾವಣೆ ಬರಕತ್ತದಲ್ಲ, ಸೊ ನಿಮ್ದು ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆನಾ? ಯಾವ್ದು ನಾವು ಹೇಳಂಗಿಲ್ಲ. ಈಗ ನೀವು ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ಗೆಲ್ಬಹುದು ಜೊಲ್ಲೆದ್ ಗೆಲ್ಲಕ್ಕೆ ಈಕೆ ಯಾರು? ಯಾಕೆ ಪ್ರಿಯಾಂಕಾ ಜಾರಕಿಹೊಳಿ? ಜಾರಕಿಹೊಳಿ ಅದೇ ಯಾಕೆ? ಅವ್ರಿಗೆ ಗೊತ್ತೈತಿ ನಮ್ಗೆ, ನಮಗೇನು ಗೊತ್ತಿಲ್ಲ ಹೇಳೋದೇನು. ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದು ಅಂತ ಹೇಳತ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು. 2024 ಲೋಕಸಭಾ ಚುನಾವಣೆ ನಡೆಕತ್ತದಲ್ಲ, ಇವಾಗ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಬೋದಾ ಅಥವಾ ಅಣ್ಣಾಸಾಹೇಬ್ ಜೊಲ್ಲೆ ಗೆಲ್ಬೋದಾ? ಅಣ್ಣಾಸಾಹೇಬ್ ಜೊಲ್ಲೆ. ಯಾಕೆ? ಯಾಕಂದ್ರೆ 2,000 ರೂಪಾಯಿ ಕೊಟ್ಟು ಕರ್ನಾಟಕ ಹಾಳು ಮಾಡಿಟ್ಟೆ ಸಿದ್ದರಾಮಯ್ಯ ಅವರು. ಹಾಳು ಮಾಡಿದ್ದಾರೆ, ಯೂಸ್ ಎಲ್ಲ ಲೇಡೀಸ್ಗೆ ಕೊಟ್ಟು ನಮ್ ದೇಶ ಕರ್ನಾಟಕದ ಏನ್ ಮಾಡತ್ತಾರ? ಅವ್ರು ತಗೊಳತಾರ, ಚೈನಿ ಮಾಡತ್ತಾರ. ಬಸ್ದಾಗ ಹೋಗ್ರಿ ಜಗಳ, ಜೇನ್ಸ್ಗೆ ಏನ್ ಕುಂಡಾಕ್ ಜಾಗ ಸಿಗನಿಲ್ಲ, ಹೆಂಗಸರಿಗೆ ಏನ್ ಬೇಕಾದಾಗತೈತಿ. ನೋಡಿದ್ರಿಲ್ಲ, ತಲಿ ಕುಂದ ಹಿಡದ್ ಜಗಳ ಮಾಡತ್ತಾರ ಹೆಂಗಸ್ರ. ಕಾಂಗ್ರೆಸ್ ಬೆಟ್ರ್ ಇಲ್ಲ, BJP ಬೇಕೀಗ.